ಹಾಯ್ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ. ಇವತ್ತು ಸೆಕ್ಷನ್ ತುಂಬ ಚೆನ್ನಾಗಿತ್ತು. ಬಿ ಎಮ್ ಆರ್ ಅಂದರೆ ಏನು, ಬಿ ಎಮ್ ಆರಿಂದ ನಮಗೆ ಏನೇನು ಇದಾಗುತ್ತೆ, ಹೆಲ್ಪ್ ಆಗುತ್ತೆ, ಬಿ ಎಮ್ ಆರ್ ಬಗ್ಗೆ ಇಂಪಾರ್ಟೆಂಟ್ ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಐಡಿಯಲ್ ವೆಯ್ಟ್ನ, ಮತ್ತು ಯಾವ ಥರ ನಾವು ಕ್ಯಾಲರಿನ ಮ್ಯಾನೇಜ್ ಮಾಡಬೇಕು, ಇದೆಲ್ಲನೂ ಇವತ್ತು ಸೆಕ್ಷನಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸಾರು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಸೆಕ್ಷನ್ನಲ್ಲಿ ಕ್ಯಾಲ್ರಿ ಮ್ಯಾನೇಜ್ ಮಾಡೋದು ಯಾವ ಥರ, ನಾವು ತಿನ್ನೋ ಊಟನ ಯಾವ ಥರ ತಿನ್ನಬೇಕು ಅದನ್ನು ಹೇಳ್ಕೊಟ್ರು. ಮತ್ತು ನಾವು ನ್ಯೂಟ್ರಿಷನು ನಮ್ಮ ಬಾಡಿಗೆ 5 ಪಿಲ್ಲರು ಇದ್ದರೆ ಐಡಿಯಲ್ ವೆಯ್ಟ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಐಡಿಯಲ್ ವೆಯ್ಟಿಂದ ನಮಗೇನೇನು ಯೂಸ್ ಆಗುತ್ತೆ, ನಮ್ಮ ಬಾಡಿ ಯಾವ ಥರ ಕೆಲಸ ಮಾಡುತ್ತೆ, ಮತ್ತು ನಮ್ಮ ಬಾಡಿನ ಯಾವ ಕಂಡೀಷನಲ್ಲಿರುತ್ತೆ ಐಡಿಯಲ್ ವೆಯ್ಟಲ್ಲಿರೋದ್ರಿಂದ. ಅಂದರೆ ಇವಾಗ ಒಂದು ಪ್ರತಿಯೊಂದೂ ನಮ್ಮ ಆ್ಯಕ್ಟಿವಿಟಿ ಆಗಿರ್ಬೋದು, ನಮಗೆ ಏನು ಕೇಳುತ್ತೆ ನಮ್ಮ ಬಾಡಿ, ಏನೇನು ಬೇಕು, ಪ್ರತಿಯೊಂದೂ ಇವತ್ತು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಇದೇ ಥರನೇ ಕನ್ಸಿಸ್ಟೆನ್ಸಿ ಎಷ್ಟು ಮುಖ್ಯ, ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೇಳಿದ್ರು. ಪ್ರತಿಯೊಂದಕ್ಕೂ ನಾವೇನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ಮಾಡೋದು ಬಿಡೋದು ಮಾಡ್ತಾಯಿದ್ರೆ ಅದು ನಮಗೆ ಯೂಸ್ ಆಗಲ್ಲ. ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ರು. 7 ಪಿಲ್ಲರ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ವೆಯ್ಟ್ನ, ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ವೆಯ್ಟ್ ಆಗಿರ್ಬೋದು, ನಮ್ಮ ಪ್ರತಿಯೊಂದು ಆರ್ಗನ್ನು ಯಾವ ಥರ ಇಟ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸಾರ್ಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೀವು ನಿಮ್ಮ ಬಾಡಿನ ಮೇಂಟೈನ್ ಮಾಡಬೇಕಾ, ನಿಮ್ಮ ಬಾಡಿ ಚೆನ್ನಾಗಿ ಇಟ್ಕೋಬೇಕಾ, ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಡ್ಬೇಕಾ, ಒಂದು ಸಾರಿ ನನಗೆ ಹಾಯ್ ಅಂತ ಮೆಸೇಜ್ ಮಾಡಿ. ನಾನು ನಿಮಗೆ ಯಾವ ಥರ ಬಾಡಿನ ಚೆನ್ನಾಗಿ ಮಾಡ್ಕೊಳ್ಬೇಕು, ಆರೋಗ್ಯ ಒಂದು ಮಾತು ಹೇಳಿದ್ರು, ಅದು ಇಂಪಾರ್ಟೆಂಟು. ನಮ್ಮ ಮೈಂಡ್ಸೆಟ್ ಚೆನ್ನಾಗಿಲ್ಲ ಅಂದರೆ ನಾವು ಮನೇನ ಚೇಂಜ್ ಮಾಡ್ಬೋದು, ಊರನ್ನ ಚೇಂಜ್ ಮಾಡ್ಬೋದು, ಬೇಜಾರಾದರೆ ನಮ್ಮ ಜಾಗನೇ ನಾವು ಚೇಂಜ್ ಮಾಡ್ಬೋದು. ಆದರೆ ನಮ್ಮ ದೇಹನ ನಾವು ಯಾವತ್ತಿದ್ರೂ ಚೇಂಜ್ ಮಾಡೋಕ್ಕಾಗಲ್ಲ. ಬೇರೆಯವ್ರ ದೇಹನ ನಾವು ತಗೊಳ್ಳೋದಕ್ಕೂ ಆಗಲ್ಲ. ಅದಕ್ಕಾಗಿ ನಮ್ಮ ದೇಹ ನಮ್ಮ ಆಸ್ತಿ ಅಲ್ವಾ. ಇದು ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನೀವು ಚೆನ್ನಾಗಿ ಇಟ್ಕೋಬೇಕಾ, ನೀವು ಆರೋಗ್ಯವಾಗಿರಬೇಕಾ, ಹಾಗಾದರೆ ನನಗೆ DM ಮಾಡಿ, ಓಕೆನಾ. ಥ್ಯಾಂಕ್ ಯು. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಾನೊಂದು ಲಿಂಕ್ ಕಳಿಸ್ತೀನಿ, ಅದಕ್ಕೆ 3 days ಫ್ರೀ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ ಕೇಳಿಸ್ಕೊಳ್ಳಿ.